ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ಅತ್ತೆ, ಇವಾಗ ನಾವ್ ಏನ್ ಮಾಡೋದು? ಮಾವಿನಕಾಯಿ ಇಲ್ಲ ಅಂದ್ರೆ ಇವಾಗ ಹೇಗೆ? ಹೋಗ್ಲಿ, ಹೀಗ್ ಮಾಡೋಣ. ಮಾವಿನಕಾಯಿ ಬದಲು ಬೇಳೆಗೆ ಹುಣಸೆ ಹಣ್ಣು ಹಾಕಿ ಮಾಡೋಣ. ತಪ್ಪೇನಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಬೇಳೆ ಹುಳಿಯಾಗಿರ್ಬೇಕು ಅಷ್ಟೇ. ನಿಮ್ ತವ್ರ ಮನೇಲಿ ಇದೇನಾ ಹೇಳ್ಕೊಟ್ಟಿರೋದು? ಮಾವಿನಕಾಯಿ ಸಾರಿಗೆ ಯಾರಾದ್ರೂ ಹುಣಸೆ ಹಣ್ಣು ಹಾಕ್ತಾರಾ? ನಿಮ್ಮಮ್ಮ ಅಜ್ಜಿ ಇದೇನಾ ನಿಂಗ್ ಹೇಳ್ಕೊಟ್ಟಿರೋದು? ಅವ್ರೇನೋ ಹೇಳ್ಕೊಡ್ಲಿಲ್ಲ, ನಿಮಗ್ ಒಳ್ಳೇದಾಗ್ಲಿ ಅಂತ ಒಂದ್ ಚಿಕ್ಕ ಸಲಹೆ ಕೊಟ್ಟೆ. ಇದು ದೊಡ್ಡ ಅಪಶಕುನ ತರ ಇದೆ. ಒಂದ್ ವೇಳೆ ಈ ಕಾರ್ಯಕ್ರಮ ಮುಂದೆ ಹೋಗ್ಲಿಲ್ಲ ಅಂದ್ರೆ? ಹೀಗಾಗೋಯ್ತಲ್ಲ, ಇದು ನಿಜವಾಗ್ಲೂ ಅಪಶಕುನಾನೇ. ಈ ಕಾರ್ಯಕ್ರಮ ನಡೆಯೋ ಲಕ್ಷಣನೇ ಕಾಣಿಸ್ತಿಲ್ಲ. ಕಾರ್ಯಕ್ರಮ ನಡೆಯುತ್ತೆ. ಹುಡುಗಿ ನಡಿ, ನಾವ್ ಹೋಗಿ ಮಾವಿನಕಾಯಿ ತರೋಣ. ಹೌದಾ? ಆದ್ರೆ ಎಲ್ಲಿಂದ, ಹೇಗ್ ತರೋದು? ಸಂತೆಯಲ್ಲಿಲ್ಲ ಅಂದ್ರೆ ಈ ಜಗತ್ತಲ್ಲೇ ಇರಲ್ವಾ? ಬಾ ಹೋಗೋಣ, ನಡಿ. ಮಾವಿನಕಾಯಿ ತರ್ತೀನಿ ಅಂತ ನಮ್ಗೆ ಯಾಕೆ ಮಾತ್ ಕೊಟ್ಟೆ ಭಾಮ? ಅಯ್ಯೋ, ನನಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ಹಾ, ದೊಡ್ಡೋರು ಹೇಳ್ತಾರಲ್ವಾ, ನಾವು ಒಂದ್ ಅನ್ಕೊಂಡ್ರೆ ದೇವ್ರು ಬೇರೆ ಒಂದ್ ಮಾಡ್ತಾನೆ ಅಂತ. ಮಾವಿನಕಾಯಿ ಸಿಗೋದಿಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಮಯ ನೋಡಿ ಇವ್ರ ಮೇಲೆ ಸರಿಯಾಗಿ ಸೇಡು ತೀರಿಸ್ಕೊಂಡೆ. ಅರೆ, ನೀವ ಚಿಕ್ಕಮ್ಮವ್ರೆ? ನಂಬೋಕೆ ಆಗ್ತಾ ಇಲ್ಲ. ಏನ್ ಇಲ್ಲಿಗ್ ಬಂದಿದ್ದೀರಾ? ಅಲ್ಲಿ ಕೂತ್ಕೊಳ್ಳಿ ಅಮ್ಮ. ಇಲ್ ನೋಡಿ, ನಾನ್ ಕುತ್ಕೊಳ್ಳೋಕ್ ಬಂದಿಲ್ಲ. ತುಂಬಾ ಮುಖ್ಯವಾದ ಕೆಲ್ಸ ಇರೋದ್ರಿಂದ ಬಂದಿದ್ದೀನಿ. ಕಾವೇರಿ ಅಮ್ಮವ್ರೆ, ನಮಸ್ಕಾರ ಅಮ್ಮ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಏನಿದು ದಾಮು ಸೇಠ್? ಸೋಮುಗೋ ರಾಮುಗೋ ಹೇಳ್ ಕಳ್ಸಿದ್ರೆ ಬರ್ತಾ ಇದ್ನಲ್ಲ. ಚಿಕ್ಕಮ್ಮ ಅವ್ರಿಗೆ ಯಾಕೆ ತೊಂದ್ರೆ? ನಾನ್ ಯಾರು ಅಂತ ಊರವ್ರಿಗೂ ಗೊತ್ತಾಗ್ಬೇಕು ಅಲ್ವಾ? ಅದೇನು ಅಂದ್ರೆ, ಮುಂದಿನ ದಿನಗಳಲ್ಲಿ ನಾನೇ ನಿಮ್ಗೆ ಯಜಮಾನಿ ಆಗೋಳು ಅಲ್ವಾ ದಾಮು? ಹೌದು ಅಮ್ಮವ್ರೆ. ಊರವ್ರಿಗೆ ನಾನ್ ಯಾರು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಬಂದಿದ್ದೀನಿ. ಅಯ್ಯಯ್ಯೋ, ಮೈ ತುಂಬಾ ವಿಷ ತುಂಬಿಕೊಂಡು ಹೇಗ್ ನಗ್ತಾ ಮಾತಾಡ್ತಾ ಇದ್ದಾಳೆ ಇವಳು. ಯಾವತ್ತೋ ಒಂದು ದಿನ ಈಕೆ ಸಿಂಹಾಸನದ ಮೇಲೆ ಕೂತ್ಕೋತಾಳೆ. ಆಗ್ಲೂ ಕೂಡ ದಾಮು ಈಕೆಗೆ ಸೇವೆ ಮಾಡ್ಕೊಂಡೇ ಇರ್ಬೇಕು. ಈಕೆಗೆ ಅನುಕೂಲವಾಗಿ ನಡ್ಕೊಳ್ಳೋದೇ ಒಳ್ಳೇದು. ಚಿಕ್ಕಮ್ಮ ಅವ್ರೆ, ಕೆಲ್ಸ ಏನು ಅಂತ ಹೇಳಿ. ಅಯ್ಯೋ, ನಿಮ್ ಜೊತೆ ಏನು ಕೆಲ್ಸ ಇಲ್ಲ. ನಿಮ್ ಹೆಂಡತಿ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅದೇನು ಅಂದ್ರೆ ಶೋಭಾ ಅವ್ರೆ, ನಾಳೆ ನಮ್ಮ ಮನೇಲಿ ಮುತ್ತೈದೆಯರಿಗೆ ಬಾಗ್ನ ಕೊಡ್ತಿದ್ದೀನಿ, ನೀವ್ ತಪ್ಪದೆ ಬರ್ಬೇಕು, ಮರಿಬೇಡಿ. ಹಾಗೆ ಆಗ್ಲಿ ಅಮ್ಮವ್ರೆ, ಬರ್ತೀನಿ. ನೀವು ನಮ್ಮನೆಗ್ ಬಂದು ಬಾಗ್ನ ತಗೊಳ್ತಿರೋದ್ರಿಂದ ಇನ್ನೆಲ್ಲಿಗೂ ಹೋಗ್ಬಾರ್ದು. ಯಾರ್ ಮನೆಗೂ ಹೋಗ್ಬಾರ್ದು. ಅವ್ರು ಕರ್ದಿದ್ದಾರೆ, ಇವ್ರು ಕರ್ದಿದ್ದಾರೆ ಅಂತ ಹೋಗ್ಬಾರ್ದು. ಮಾತು ಅಂದ್ರೆ ಮಾತು, ಹೋಗ್ಬಾರ್ದು. ಸರಿನಾ? ಆದ್ರೆ ಸಕ್ಕು ಅವರಮ್ಮ ಗುಡಿಗ್ ಬಂದ್ ಬಾಗಿನ ಅಂದ್ರೆ ನಿಮ್ಗೆ ನನ್ಗಿಂತ ಅವರೇ ಮುಖ್ಯನಾ? ಅದು ಹಾಗಲ್ಲ. ಹೀಗೆಲ್ಲ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ ಶುಭಂಗ್ ರಾವ್. ನನಗ್ ಕೋಪ ಬರೋದು, ನಮ್ಮ ಮನೆಯವ್ರಿಗೆ ಕೋಪ ಬರೋದು ಒಂದೇನೆ. ಇಲ್ ನೋಡಿ, ನಾನು ಕೂಡ ನಿಮ್ಗೆ ಯಜಮಾನಿನೇ ಅಲ್ವಾ? ಅಲ್ವಾ ದಾಮು? ಇಲ್ಲ 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 ಇಲ್ಲ, ಅವಳು ಎಲ್ಲಿಗೂ ಹೋಗಲ್ಲ. ನೀವ್ ಹೇಳಿದ್ರಿ ಅಲ್ವಾ, ಅವಳು ನಿಮ್ ಮನೆಗೆ ಬರ್ತಾಳೆ. ನಾನು ಮಾತು ಕೊಡ್ತಿದ್ದೀನಿ. ಹಾ, ಪಾಂಡು, ಏನ್ ನೀನು ಕೋಗಿಲೆನ್ ಕರಿತಿದ್ಯಾ? ನಾವ್ ಬಂದಿರೋದು ಮಾವಿನಕಾಯಿಗೋಸ್ಕರ. ಅದ್ ಸರಿ ಕಣೋ, ಕೋಗಿಲೆ ಏನಾದ್ರೂ ನಿನ್ಗೆ ಮಾವಿನಕಾಯಿ ಕುಯ್ದು ಕೊಡತ್ತಾ? ಅವಾಗ್ಲಿಂದ ನೋಡ್ತಾ ಇದೀನಿ, ಅದನ್ನ ಕರಿತಿದ್ಯಾ? ತಂದ್ ಕೊಟ್ರೆ
ಕೇಳೋದಕ್ಕೇನೋ ಚೆನ್ನಾಗಿದೆ, ಕೋಗಿಲೆ ಹೇಗ್ ತಂದ್ಕೊಡುತ್ತೆ? ಇಷ್ಟು ಗಡಿ ಬಿಡಿ ಮಾಡಿದ್ರೆ ಹೇಗೆ? ಚಿಕ್ಕ ಮಕ್ಳು ಗಲಾಟೆ ಮಾಡಬಾರ್ದಮ್ಮ. ಸರಿ ಸರಿ ಪಾಂಡು ತಾತ, ಅರ್ಥ ಆಯ್ತು, ಚೆನ್ನಾಗ್ ಅರ್ಥ ಆಯ್ತು. ಬನ್ನಿ. ಪಾಂಡು ಜಿಬ್ರಿ ಬಂದ್ಲು, ಜಿಬ್ರಿ ಬಂದ್ಲು, ಪಾಂಡು ಜಿಬ್ರಿ ಬಂದ್ಲು, ಜಿಬ್ರಿ ಬಂದ್ಲು. ಪಾಂಡು ಜಿಬ್ರಿ ಬಂದ್ಲು, ಪಾಂಡು ಜಿಬ್ರಿ ಬಂದ್ಲು, ಜಿಬ್ರಿ ಬಂದ್ಲು. ಯೇ! ಜಿಬ್ರಿ, ನೀನ್ ಇಲ್ಲಿಗೆ ಹೇಗ್ ಬಂದೆ? ನಮ್ಮನೆ ಇಲ್ಲೇ ಹತ್ರದಲ್ಲಿರೋದು. ಈ ಪಾಂಡು ಕೂಗ್ದ, ಅದಕ್ಕೆ ಬಂದೆ ಅಂತ ಹೇಳ್ತಿದ್ದಾಳೆ. ಪಾಂಡು, ನಿನಗ್ ಜಿಬ್ರಿ ಹೇಳೋದ್ ಅರ್ಥ ಆಗತ್ತಾ? ನಿಜವಾಗ್ಲೂ? ಮನ್ಸಿಟ್ ಕೇಳಿದ್ರೆ ನಿಂಗೂ ಕೂಡ ಅರ್ಥ ಆಗುತ್ತೆ ಹುಡ್ಗಿ. ಹೌದು. ಹೌದಾ? ಹಾಗಾದ್ರೆ ನಾನ್ ಕೂಡ ಇನ್ ಮುಂದೆ ಶ್ರದ್ಧೆಯಿಂದ ಕೇಳ್ತೀನಿ. ನೀ ನನ್ನ ಅಕ್ಕ, ನೀನಂದ್ರೆ ಇಷ್ಟ ಅಂತ ಹೇಳ್ತಿದ್ದಾಳೆ. ನಿಜವಾಗ್ಲೂ ನಿನ್ನ ಅಕ್ಕ ಅಂತಂದ್ಯಾ? ಎಷ್ಟು ಒಳ್ಳೆಯವಳು ನೀನು. ಏನ್ ನಿನ್ ಕರಿಯಪ್ಪ ಮತ್ತೆ ಕಳ್ದೋದ್ನ ಅಂತ ಕೇಳ್ತಿದ್ದಾಳೆ. ಹಾಗೇನಿಲ್ಲ, ಅವಳು ನನ್ ಪಾಂಡುರಂಗನ್ನ ಕರಿಯಪ್ಪ ಅಂತ ಹೇಳಲ್ಲ. ಹಾಗೆ ಹೇಳ್ತೀಯ ಜಿಬ್ರಿ? ಜಿಬ್ರಿಗೆ ಹೇಗ್ ಕರಿಬೇಕನ್ಸುತ್ತೋ ಹಾಗೆ ಕರೀತಾಳೆ. ನಾನ್ ಕರಿಯಪ್ಪ ಅಂತಾನೆ ಕರಿತೀನಿ, ನನಗ್ ಹಾಗೆ ಇಷ್ಟ. ಅದೇ ಅಲ್ವಾ ಜಿಬ್ರಿ? ನಾವಿಬ್ರು ಇಲ್ಲಿ ಯಾಕೆ ಬಂದಿದೀವಿ ಅಂತ ಕೇಳ್ತಿದ್ದಾಳೆ. ಮಾವಿನಕಾಯಿಗಳು ಬೇಕು, ಮಾವಿನಕಾಯಿ. ಹತ್ರ ಎಲ್ಲಾದ್ರೂ ಮಾವಿನ ಮರ ಇದೆಯಾ? ನಾನ್ ತೋರಿಸ್ತೀನಿ ಅಂತಿದ್ಯಾ, ಹೌದಲ್ವಾ? ಬನ್ನಿ ಹೋಗೋಣ, ನಡೀರಿ. ಇರಿ, ನಾನು ಬರ್ತೀನಿ. ದಾಮು ಅವ್ರೆ, ಆ ಗಂಗಾದೇವಿ ಮನೆ ಇದೆ ಅಲ್ವಾ? ಹೌದು ಹೌದು ಕಾವೇರಿ ಅಮ್ಮ ಅವ್ರೆ. ಗಂಗಾ,